ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 26ನೆಯ ವಾರ, ಅಕ್ಟೋಬರ್ 4, 2024, ಶುಕ್ರವಾರ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 10ನೇ ಅಧ್ಯಾಯ 13ರಿಂದ 16ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಹೀಗೆಂದರು: ಕೊರಾಜಿನ್ ಪಟ್ಟಣವೇ ನಿನಗೆ ಧಿಕ್ಕಾರ, ಬೆತ್ಸಾಯಿದ ಪಟ್ಟಣವೇ ನಿನಗೆ ಧಿಕ್ಕಾರ. ನಿಮ್ಮಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಟೈರ್ ಮತ್ತು ಸಿದೋನ್ ಪಟ್ಟಣಗಳಲ್ಲಿ ಮಾಡಿದ್ದರೆ ಅಲ್ಲಿಯವರು ಎಂದೋ ಗೋಣಿತಟ್ಟನ್ನು ಉಟ್ಟುಕೊಂಡು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗುತ್ತಿದ್ದರು. ಆದುದರಿಂದ ತೀರ್ಪಿನ ದಿನ ಟೈರ್ ಮತ್ತು ಸಿದೋನಿನ ಗತಿಯು ನಿಮಗಿಂತಲೂ ಸಹನೀಯವಾಗಿರುವುದು. ಎಲೈ ಕಫೆರ್ನೌಮ್ ಪಟ್ಟಣವೇ, ನೀನು ಸ್ವರ್ಗಕ್ಕೇರುವೆ ಎಂದು ನೆನೆಸ್ತೀಯೋ? ಇಲ್ಲ, ಪಾತಾಳಕ್ಕೆ ಇಳಿಯುವೆ ಎಂದರು. ಯೇಸು ಸ್ವಾಮಿ ಅನಂತರ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ನಿಮ್ಮನ್ನು ಆಲಿಸುವವನು ನನ್ನನ್ನೇ ಆಲಿಸುತ್ತಾನೆ, ನಿಮ್ಮನ್ನು ಅಲಕ್ಷ್ಯ ಮಾಡುವವನು ನನ್ನನ್ನೇ ಅಲಕ್ಷ್ಯ ಮಾಡುತ್ತಾನೆ. ನನ್ನನ್ನು ಅಲಕ್ಷ್ಯ ಮಾಡುವವನಾದರೂ ನನ್ನನ್ನು ಕಳುಹಿಸಿದಾತನನ್ನೇ ಅಲಕ್ಷ್ಯ ಮಾಡುತ್ತಾನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಹೆಚ್ಚು ಪಡೆದವನಿಂದ ಹೆಚ್ಚು ನಿರೀಕ್ಷಿಸಲಾಗುವುದು. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಕೊರಾಜಿನ್ ಮತ್ತು ಬೆತ್ಸಾಯಿದ ಎಂದರೆ ಮೀನುಗಾರನ ಮನೆ ಎಂದರ್ಥ. ಈ ಪಟ್ಟಣಗಳು ಯಹೂದ್ಯ ಪಟ್ಟಣಗಳಾಗಿದ್ದವು. ಟೈರ್ ಮತ್ತು ಸಿದೋನ್ ಪಟ್ಟಣಗಳು ಯಹೂದ್ಯ ಪಟ್ಟಣಗಳಾಗಿರಲಿಲ್ಲ. ಅಲ್ಲಿ ಅನ್ಯ ದೇವತೆಗಳ ಆರಾಧನೆ ನಡೆಯುತ್ತಿತ್ತು. ಆಮೋಸನ ಗ್ರಂಥ 1ನೇ ಅಧ್ಯಾಯ 9ನೇ ವಚನ, ಪ್ರವಾದಿ ಯೆಶಾಯನ ಗ್ರಂಥ 23ನೇ ಅಧ್ಯಾಯ 1ರಿಂದ 8ರವರೆಗಿನ ವಚನಗಳು, ಪ್ರವಾದಿ ಯೆರೆಮೀಯನ ಗ್ರಂಥ 25ನೇ ಅಧ್ಯಾಯ 22ನೇ ವಚನ. ಕೊರಾಜಿನ್, ಬೆತ್ಸಾಯಿದ, ಕಫೆರ್ನೌಮ್ ಪಟ್ಟಣಗಳು ದೇವರ ವಾಕ್ಯವನ್ನು ಆಲಿಸುವ ಭಾಗ್ಯ ಪಡೆದವು ಮತ್ತು ತಮ್ಮ ಜೀವನ ಪರಿವರ್ತನೆಗೆ ಒಂದು ಸುವರ್ಣ ಅವಕಾಶ ದೊರಕಿತ್ತು. ಆದರೆ ಅವರು ತಮಗೆ ನೀಡಿದ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳದೆ ರಕ್ಷಕನನ್ನು ಮತ್ತು ಆತನ ಸ್ವರವನ್ನು ತಿರಸ್ಕರಿಸಿದರು. ಟೈರ್ ಮತ್ತು ಸಿದೋನ್ ಜನರಿಗೆ ದೇವರ ಸ್ವರ ಆಲಿಸುವ ಅವಕಾಶ ಸಿಗಲಿಲ್ಲವಾದ್ದರಿಂದ ನ್ಯಾಯ ತೀರ್ಪಿನ ದಿನ ಈ ನಗರಗಳು ದೇವರ ಕರುಣೆಯನ್ನು ಪಡೆಯುವುದು. ಕ್ರೈಸ್ತರನ್ನು ಮತ್ತು ಕ್ರೈಸ್ತೇತರನ್ನು ಬೇರೆ ಬೇರೆ ಮಾನದಂಡದಿಂದ ತೀರ್ಪಿಡಲಾಗುವುದು ಎಂದು ತಿಳಿಸುತ್ತಾರೆ ಪ್ರಭು ಯೇಸು. ಹೆಚ್ಚು ಪಡೆದವನಿಂದ ಹೆಚ್ಚನ್ನು ನಿರೀಕ್ಷಿಸಲಾಗುವುದು. ಸಂತರ ಸ್ಮರಣೆ. ಇಂದು ನಾವು ಅಸಿಸಿಯಾದ ಸಂತ ಫ್ರಾನ್ಸಿಸ್ ರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ ಕ್ರಿಸ್ತಶಕ 1181ರಿಂದ ಕ್ರಿಸ್ತಶಕ 1226ರವರೆಗೆ. ಇಟಲಿಯ ಅಸಿಸಿ ನಗರದ ಶ್ರೀಮಂತ ಕುಟುಂಬದಲ್ಲಿ ಇವರು ಜನಿಸಿದರು. ವೀರ ಯೋಧನಾಗಲು ಹೊರಟ ಇವರು ಪೆರುಗ್ವೆಯ ವಿರುದ್ಧದ ಯುದ್ಧದಲ್ಲಿ 1 ವರ್ಷ ಸೆರೆವಾಸ ಅನುಭವಿಸಿ ದೀರ್ಘಕಾಲ ಕಾಯಿಲೆಯಲ್ಲಿ ನರಳಿ ನಂತರ ಜಗದ್ಗುರುಗಳ ಸೈನ್ಯವನ್ನು ಸೇರಿ ಯುದ್ಧವೊಂದಕ್ಕೆ ಸಾಗುವ ಹಾದಿಯಲ್ಲಿ ಕನಸೊಂದು ಬಿದ್ದು ಮನುಷ್ಯರ ಸೇವೆ ಮಾಡುವ ಕರೆಗೆ ಓಗೊಟ್ಟರು. ತಮ್ಮಲ್ಲಿದ್ದ ಎಲ್ಲವನ್ನು ಮಾರಿ ದೇವರ ಅಶರೀರ ವಾಣಿಯಂತೆ ಸಂತ ದಾಮಿಯೋನರ ದೇವಾಲಯವನ್ನು ಕಟ್ಟಿದರು. ಪುಟ್ಟ ಸಹೋದರರು ಎಂಬ ಧಾರ್ಮಿಕ ಸಭೆಯನ್ನು ಪ್ರಾರಂಭಿಸಿ ಶುಭ ಸಂದೇಶವನ್ನು ಸಾರಿದರು. ಪರಿಸರದ ಪ್ರತಿ ವಸ್ತುಗಳನ್ನು ತನ್ನ ಸಹೋದರ ಸಹೋದರಿಯಂತೆ ಇವರು ಪ್ರೀತಿಸಿದರು. ಅಸಿಸಿಯಾದ ಸಂತ ಫ್ರಾನ್ಸಿಸ್ ರವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.